ಸರ್, ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ನೋಡಿ, ಈಗ ಎಲ್ಲ ಪರ್ಮಿಷನ್ನ ಮಾಡ್ಕೊಂಡು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡ್ಲಿಕ್ಕಾಗಲ್ಲ. ಅದನ್ನೇ ಹೇಳ್ತಾರಲ್ಲ, ಗಲೀಜು ಮಾಡಿದವ್ರು ಯಾರು ಅಂದರೆ ಮಾಸೂಲ್ ಬಟ್ಟೆ ಅಂತಾರೆ. ಅದು ಏನೋ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಹೇಳಿದ ಡೈಲಾಗ್ಗೆ ನಾವು ಅವರನ್ನು ಅಷ್ಟು ಚೀಪ್ ವ್ಯಕ್ತಿ ಅಂತ ನನಗಂತೂ ಅನಿಸಲ್ಲ. ಡಿ ಕೆ ಶಿವಕುಮಾರ್ ಅವರು ಈಸ್ ಎ ವೆರಿ ಲಿಬರೇಟಿವ್ ಮ್ಯಾನು. ಸ್ವಲ್ಪ ಕೋಪ ಇದೆ. ತಾವು ಬೆಳೆದು ಬಂದ ದಾರಿನಲ್ಲಿ ತಾವು ಕೂತಿರೋ ಐ ಥಿಂಕ್ ಪ್ಲ್ಯಾಟ್ಫಾರ್ಮಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೊಂದು ಈಗೋ ಇರ್ಬೋದು. ಬಟ್ ಐ ಡೋಂಟ್ ಥಿಂಕ್ ಸೊ. ಕಾರ್ಯಕ್ರಮವನ್ನು ಈಗ ಪರ್ಮಿಷನ್ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸ್ಟಾಪ್ ಮಾಡಿಸ್ತಾರೆ? ಬೀಂಗ್ ಎ ಡೆಪ್ಯೂಟಿ CM ಅದು ಅವರ ಜವಾಬ್ದಾರಿ ಕೂಡ ಪರ್ಮಿಷನ್ಸ್ ಇಟ್ಕೊಂಡು ಮಾಡಬೇಕನ್ನೋದು. ಪರ್ಮಿಷನ್ ಇಟ್ಕೊಂಡು ಮಾಡಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡೋಕ್ಕಲ್ಲ, CM ಅವರು ಏನೂ ಮಾಡ್ಲಿಕ್ಕಾಗಲ್ಲ. ಅದನ್ನೇ ಹೇಳ್ತಾರಲ್ಲ, ಅವ್ರೇನೋ ಹೇಳಿದ ಡೈಲಾಗ್ಗೆ ಅದನ್ನ ತೇಪೆ ಹಾಕೋದು ನನ್ನ ತಿಳಿದ ಮಟ್ಟಿಗೆ ಸರಿ ಅನ್ಸಲ್ಲ. ಡಿ ಕೆ ಶಿವಕುಮಾರ್ ಅವರು, ನನಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೇ ಇರ್ಬೋದು, ಬಟ್ ಈಸ್ ಎ ವೆರಿ ಲಿಬರೇಟಿವ್ ಮ್ಯಾನ್. ಪ್ರಾಸ್ಪೆಕ್ಟಿವ್ ನೋಡೋಂಥ ವ್ಯಕ್ತಿ, ಒಂದು ಆಸೆ ಅಂತ ಇಟ್ಕೊಂಡಿರೋಂಥ ವ್ಯಕ್ತಿ, ಒಂದು ಕ್ರಿಯೇಟಿವ್ನಲ್ಲಿ ತಮ್ಮನ್ನು ತೊಡಸ್ಕೊಂಡಿರೋಂಥ ವ್ಯಕ್ತಿ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ವ್ಯಕ್ತಿ. ಆ ರೀತಿ ಯಾವುದೋ ಕಾರ್ಯಕ್ರಮಗಳಿಗೆ ಕಲ್ಲು ಹಾಕೋವಂಥ ವ್ಯಕ್ತಿ ಡಿ ಕೆ. ಆಮೇಲೆ